ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದಿನದಲ್ಲಿ 1 ಬಾರಿ, ವಾರದಲ್ಲಿ 3 ಬಾರಿ ಇವತ್ತು ನಾನು ಹೇಳುವ ಈ ಒಂದು ಪಾನೀಯವನ್ನ ಕುಡಿದು ನೋಡಿ. ವಾರಕ್ಕೆ 3 ಬಾರಿ, ದಿನಕ್ಕೆ 1 ಸಲ, ಅಂದ್ರೆ 3 ದಿನದಲ್ಲಿ ದಿನಕ್ಕೆ 1 ಸಲದ ಹಾಗೆ ಈ ಒಂದು ಪಾನೀಯವನ್ನ ದಿನನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಕುಡಿದು ನೋಡಿ. ಯಾವುದೇ ಟೀ ಕಾಫಿಯನ್ನ ಕುಡಿಯೋ ಬದಲು ಈ ಒಂದು ಚಹಾದ ರೂಪದಲ್ಲಿರುವ ಒಂದು ಪಾನೀಯವನ್ನ ನೀವು ತಯಾರಿಸಿಕೊಂಡು ಕುಡಿತಾ ಬರೋದ್ರಿಂದ ಯಾರ್ಯಾರು ಅವರ ದೇಹದಲ್ಲಿ ಹೆಚ್ಚಿನ ತೂಕದ ಸಮಸ್ಯೆಯಿಂದ ಕಷ್ಟಪಡ್ತಾ ಇದ್ದಾರೆ, ಅವರಿಗೆ ಎದ್ದು ಓಡಾಡೋದಕ್ಕೂ ಕಷ್ಟ ಆಗ್ತಾ ಇದೆ, ಹೆಚ್ಚು ಕೆಲಸ ಮಾಡಿದ್ರೆ ಒಂದು ಆಯಾಸ ಆಗುತ್ತೆ, ಅವರಿಗೆ ಅವರ ಸೊಂಟದ ಸುತ್ತ, ಹೊಟ್ಟೆಯ ಸುತ್ತ ಬೊಜ್ಜು ಅನ್ನೋದು ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಂತವರು ಈ ಒಂದು ಕೆಲಸವನ್ನ ತಪ್ಪದೆ 3 ದಿನಗಳ ಕಾಲ, ವಾರದಲ್ಲಿ 3 ದಿನಗಳ ಕಾಲ, ದಿನಕ್ಕೆ 1 ಬಾರಿಯ ಹಾಗೆ ಈ ಒಂದು ಪಾನೀಯವನ್ನ, ಒಂದು ಮನೆಮದ್ದನ್ನ ನೀವು ತಯಾರಿಸಿಕೊಂಡು ಕುಡಿತಾ ಬರೋದ್ರಿಂದ ಇದು ನಿಮ್ಗೆ ಯಾವುದೇ ರೀತಿ ಕಷ್ಟಪಡದೆ, ಯಾವುದೇ ರೀತಿ ಹೆಚ್ಚು ವರ್ಕೌಟ್ ಮಾಡದೆ ನಿಮ್ಮ ಒಂದು ದೇಹದ ತೂಕವನ್ನ ಮನೆಯಲ್ಲೇ ಇದ್ದು ಈ ಒಂದು ಪಾನೀಯದ ಮುಖಾಂತರ ನೀವು ಕಡಿಮೆ ಮಾಡ್ಕೊಳ್ಬಹುದು. ಈ ಒಂದು ಪಾನೀಯ ನಮ್ಮ ಮನೆಯಲ್ಲೇ ಸಿಗುವ ಕೆಲವೊಂದು ಪದಾರ್ಥಗಳಿಂದ ತಯಾರಿಸಿಕೊಳ್ಳುವಂಥದ್ದು ಒಂದು ಆಯುರ್ವೇದಿಕ್ ರೆಮಿಡಿ ಅಂತಾನೆ ಹೇಳ್ಬೋದು. ಹಾಗೆ ಇದನ್ನ ಕುಡಿಯೋದ್ರಿಂದ ಇದು ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಬೇಕಾಗಿರುವಂತಹ ನಮ್ಮ ಜೀರ್ಣಶಕ್ತಿಯನ್ನು ಸುಧಾರಣೆಗೊಳಿಸುತ್ತೆ, ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡುತ್ತೆ, ನಮ್ಮ ದೇಹದಲ್ಲಿರುವ ವಿಷಕಾರಿ ಪದಾರ್ಥಗಳನ್ನ ಹೊರಗಡೆ ಹಾಕುತ್ತೆ, ಹಾಗೆ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ನಿಯಂತ್ರಣ ಮಾಡುತ್ತೆ, ಹಾಗೆ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬಿನಾಂಶವನ್ನ ಸುಡುವ ಪ್ರಕ್ರಿಯೆಗೆ ಉತ್ತೇಜನವನ್ನ ಕೊಡುತ್ತೆ. ಈ ರೀತಿಯಾಗಿ ಇದು ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು. ಹಾಗೆ ಇದನ್ನ ತಯಾರಿಸೋದು ಕೂಡ ತುಂಬಾನೇ ಸುಲಭವಾದ ವಿಧಾನ. ಹಾಗೆ ಇದನ್ನ ಕುಡಿಯೋದಕ್ಕೂ ನಮಗೆ ಕಷ್ಟ ಅನ್ಸಲ್ಲ. ಆರಾಮಾಗಿ ನಾವು ದಿನನಿತ್ಯ ಟೀ ಕಾಫಿಯನ್ನು ಹೇಗೆ ಕುಡಿತೀವಿ ಅದೇ ರೀತಿಯಲ್ಲಿ ಒಂದು ಚಹಾದ ರೂಪದಲ್ಲಿ ಇದನ್ನ ತಯಾರಿಸಿಕೊಂಡು ಕುಡಿಯುವಂಥದ್ದು. ಹಾಗೆ ಇದರಿಂದ ಸಿಗುವ ಬೆನಿಫಿಟ್ಸ್ ಅನ್ನೋದು ಕೂಡ ನಮಗೆ 1 ವಾರದಿಂದ 2 ವಾರದ ಒಳಗಡೆನೆ ನಮಗೆ ಒಳ್ಳೆ ರೀತಿಯ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ಅಷ್ಟೊಂದು ಆರೋಗ್ಯಕರವಾಗಿ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ನಮ್ಮ ದೇಹದ ತೂಕವನ್ನ ಮನೆಯಲ್ಲೇ ಇದ್ದು ಈ ಒಂದು ಆಯುರ್ವೇದಿಕ್ ಮನೆಮದ್ದಿನಿಂದ, ಒಂದು ಹೋಮ್ ರೆಮಿಡಿಯಿಂದ ನಮ್ಮ ತೂಕವನ್ನ ನಾವು ಇಳಿಸ್ಕೊಳ್ಬಹುದು. ಹಾಗಿದ್ರೆ ಈ ಒಂದು ಮನೆಮದ್ದು ಯಾವುದು, ಇದನ್ನ ಹೇಗೆ ತಯಾರಿಸ್ಕೊಳ್ಬೇಕು, ಇದರಲ್ಲಿ ಏನೇನು ಪದಾರ್ಥಗಳನ್ನ ಹಾಕಿದ್ದೀನಿ, ಇದರಿಂದ ನಮ್ಮ ದೇಹದಲ್ಲಿ ತೂಕದ ಇಳಿಕೆ ಹೇಗೆ ಸಾಧ್ಯ ಆಗುತ್ತೆ ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ಯಾರಾದರೂ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ, ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ ಒಂದು ಆಯುರ್ವೇದಿಕ್ ಮನೆಮದ್ದನ್ನ ಹೇಗೆ ತಯಾರಿಸೋದು ಅನ್ನೋದನ್ನ ತಿಳ್ಕೊಂಡು ಬರೋಣ. ಈ ಒಂದು ಪಾನೀಯ ಅಥವಾ ಮನೆಮದ್ದನ್ನ ತಯಾರಿಸೋದಕ್ಕೆ ನಾವಿಲ್ಲಿ ಫಸ್ಟ್ನೇದಾಗಿ ಒಂದು ಪೌಡರನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ನಾನಿಲ್ಲಿ ಒಂದು 10 ರಿಂದ 12 ಕಾಳುಗಳಷ್ಟು ಬ್ಲ್ಯಾಕ್ ಪೆಪ್ಪರ್ ಅಥವಾ ಕಾಳು ಮೆಣಸನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ನೀವು ಒಂದು ತವಾದ ಮೇಲೆ ಅಥವಾ ಒಂದು ಪಾತ್ರೆಯಲ್ಲಿ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೋದು. ಆನಂತರ ಒಂದು ಅರ್ಧ ಚಮಚದಷ್ಟು ಓಂ ಕಾಳು ಅಥವಾ ಅಜ್ವೈನನ್ನು ಕೂಡ ಸೇರಿಸಿದ್ದೀನಿ. ಇವೆರಡನ್ನು ನೀವು ಲೈಟಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಆನಂತರ ನೀವು ಗ್ರೈಂಡ್ ಮಾಡ್ಕೊಳ್ಳುವಂಥದ್ದು. ಈ ಒಂದು ಕಾಳು ಮೆಣಸನ್ನ ಬಳಸೋದ್ರಿಂದ, ಹಾಗೆ ಓಂ ಕಾಳು, ಇವೆರಡೂ ಕೂಡ ಮಸಾಲೆ ಪದಾರ್ಥಗಳು, ನಾವು ದಿನನಿತ್ಯ ಬಳಸುವಂಥದ್ದು. ಇದನ್ನ ಈ ರೀತಿಯಾಗಿ ನಾವು ದಿನನಿತ್ಯ ನಮ್ಮ ತೂಕದ ಇಳಿಕೆಗೆ ಹೇಗೆ ಬಳಸ್ತೀವಿ, ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋದಾದ್ರೆ, ಈ ಕಾಳು ಮೆಣಸಿನಲ್ಲಿ ನಮಗೆ ಪೆಪ್ಪರಿನ್ ಅನ್ನೋ ಒಂದು ಅಂಶ ಸಿಗುತ್ತೆ. ಈ ಒಂದು ಪೆಪ್ಪರಿನ್ ಅನ್ನೋ ಒಂದು ಅಂಶ ನಮ್ಮ ದೇಹದಲ್ಲಿ ನಾವು ತಿಂದಿರುವ ಆಹಾರ ಪದಾರ್ಥದಲ್ಲಿರುವ ಪೋಷಕಾಂಶಗಳು ನಮ್ಮ ದೇಹ ಸರಿಯಾಗಿ ಹೀರಿಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಈ ಒಂದು ಪೋಷಕಾಂಶಗಳನ್ನ ಹೀರಿಕೊಳ್ಳುವ ಪ್ರಕ್ರಿಯೆಯಲ್ಲಿ ನಮ್ಮ ದೇಹದಲ್ಲಿರುವ ಕೊಬ್ಬನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿಕೊಳ್ಳುತ್ತೆ. ಇದರಿಂದ ನಮ್ಮ ದೇಹದಲ್ಲಿರುವ ಕೊಬ್ಬಿನ ಅಂಶ ಅನ್ನೋದು ಕರಗೋದಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡೋ ಮುಖಾಂತರ ನಮ್ಮ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ಕೂಡ ನಿಯಂತ್ರಣ ಮಾಡಿ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನ ದಿನೇ ದಿನೇ ಸುಡುವ ಪ್ರಕ್ರಿಯೆಗೆ ಉತ್ತೇಜನವನ್ನ ಕೊಡುವ ಮುಖಾಂತರ ನಮ್ಮ ತೂಕದ ಇಳಿಕೆಗೆ ಕಾಳು ಮೆಣಸು ಅನ್ನೋದು ಸಹಕಾರಿಯಾಗುವಂಥದ್ದು. ಇನ್ನು ಅಜ್ವೈನ್, ಓಂ ಕಾಳು ಅಂತ ಏನ್ ಹೇಳಿ ಕರಿತೀವಿ, ಇದು ಒಂದು ಮಸಾಲೆ ಪದಾರ್ಥ. ಹಾಗೆ ಈ ಒಂದು ಓಂ ಕಾಳಿನಲ್ಲಿ ನಮಗೆ ಥೈಮೋಲ್ ಅನ್ನೋ ಒಂದು ಅಂಶ ಸಿಗುತ್ತೆ. ಇದು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಗೆ ಸಹಕಾರಿಯಾಗುವಂಥದ್ದು. ಹಾಗೆ ನಾವು ತಿಂದಿರುವ ಆಹಾರದಲ್ಲಿ ಇರುವಂತಹ ಕೆಟ್ಟ ಆಹಾರದಿಂದ ಆಗುವ ಅಡ್ಡ ಪರಿಣಾಮವನ್ನ ಕಡಿಮೆ ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶವನ್ನ ಹೊರಗಡೆ ಹಾಕೋದಕ್ಕೆ, ಹಾಗೆ ನಮ್ಮ ದೇಹದಲ್ಲಿ ಅನಗತ್ಯ ಬೊಜ್ಜನ್ನ ನಿಯಂತ್ರಣ ಮಾಡೋದಕ್ಕೆ, ಹಾಗೆ ನಮ್ಮ ಗ್ಯಾಸ್ಟ್ರಿಕ್, ಆಸಿಡಿಟಿ ಇಂಥ ಸಮಸ್ಯೆಗಳನ್ನ, ಹೊಟ್ಟೆ ಉಬ್ಬರ ಇಂಥ ಸಮಸ್ಯೆಗಳಿಂದ ದೂರ ಮಾಡೋ ಮುಖಾಂತರ
ನಮ್ಮ ತೂಕದ ಇಳಿಕೆಗೆ ಈ ಒಂದು ಅಜ್ವೈನ್ ಅನ್ನೋದು ಕೂಡ ಸಹಕಾರಿಯಾಗುವಂಥದ್ದು. ಇವೆರಡನ್ನು ನಾನು ಇಲ್ಲಿ ಪೌಡರ್ ಮಾಡಿ ತೆಗೆದುಕೊಂಡಿದ್ದೀನಿ, 1 ಸ್ಪೂನ್ ಅಷ್ಟು. ಆನಂತರ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ಹಾಕ್ಕೊಳ್ಳುವಂಥದ್ದು. ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾದಾಗ ನಾನಿಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿರುವಂತಹ ಬ್ಲ್ಯಾಕ್ ಪೆಪ್ಪರ್ ಮತ್ತು ಅಜ್ವೈನ್ ಇವೆರಡರ ಮಿಶ್ರಣದ ಒಂದು ಪೌಡರನ್ನು ಆ ಬಿಸಿಯಾದ ನೀರಿಗೆ ಹಾಕ್ತಾ ಇದ್ದೀನಿ. ಹಾಕಿದ ತಕ್ಷಣ ಇದು ಚೆನ್ನಾಗಿ ಕುದಿಬೇಕು. ಇವೆರಡರ ಸಾರಾಂಶ ಅನ್ನೋದು ನೀರಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗಬೇಕು. ಹಾಕಿದ ತಕ್ಷಣ ನೀರಿನ ಕಲರ್ ಕೂಡ ನಿಮಗೆ ಚೇಂಜ್ ಆಗುತ್ತೆ, ಕಾಣ್ತಾ ಇರ್ಬೋದು ನೀವು. ಚೆನ್ನಾಗಿ ಇದು ಕುದಿದಾಗ ಆ ಕಲರ್ ಕೂಡ ಚೇಂಜ್ ಆಗುತ್ತೆ, ಹಾಗೆ ಅದರ ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಅನ್ನೋದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನೀರಿನ ಕ್ವಾಂಟಿಟಿ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಆ ಸಮಯದಲ್ಲಿ ನೀವು ಒಂದು ಸಣ್ಣ ತುಂಡು ಬೆಲ್ಲನ ಹಾಕಬೇಕಾಗುತ್ತೆ. ಇದು ರುಚಿಯನ್ನು ಹೆಚ್ಚಿಸೋದು ಮಾತ್ರವಲ್ಲದೆ ಈ ಒಂದು ಬೆಲ್ಲ ಇದು ನಮ್ಮ ದೇಹದಲ್ಲಿ ಐರನ್ ಅಬ್ಸಾರ್ಪ್ಷನ್ಗೆ ಸಹಾಯ ಮಾಡುವಂಥದ್ದು. ಹಾಗೆ ಈ ಒಂದು ಬೆಲ್ಲದಲ್ಲಿ ನಮಗೆ ಮೊಲಾಸಸ್ ಎಂಬ ಒಂದು ಅಂಶ ಸಿಗುತ್ತೆ. ಇದರಲ್ಲಿ ಪೊಟ್ಯಾಷಿಯಂ ಅನ್ನೋ ಒಂದು ಅಂಶ ಹೆಚ್ಚಾಗಿ ಇರೋದ್ರಿಂದ ಇದು ನಮ್ಮ ದೇಹದಲ್ಲಿ ಮೆಟಾಬಾಲಿಕ್ ಪ್ರಕ್ರಿಯೆಯನ್ನ ಅಭಿವೃದ್ಧಿಗೊಳಿಸೋದಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ಬೆಲ್ಲ ತಿಂದಾಗ ನಮ್ಮ ದೇಹದ ಉಷ್ಣಾಂಶ ಅನ್ನೋದು ಹೆಚ್ಚಾಗಿ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಎಂಜೈಮ್ಗಳು ಅಂತ ಹೇಳಿ ಕರಿತೀವಿ, ಜೀರ್ಣಕ್ರಿಯೆಗೆ ಸಹಕಾರಿಯಾಗುವಂತಹ ಒಂದು ಕಣಗಳು ಬಿಡುಗಡೆ ಆಗುವ ಮುಖಾಂತರ ನಾವು ಸೇವಿಸಿದ ಆಹಾರ ಚೆನ್ನಾಗಿ ಜೀರ್ಣಗೊಂಡು ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸೋದಕ್ಕೆ ಈ ಬೆಲ್ಲ ಒಂದು ಸಹಕಾರಿಯಾಗುತ್ತೆ. ಹಾಗೆ ನಮ್ಮ ದೇಹದಲ್ಲಿರುವ ರಕ್ತವನ್ನ ಶುದ್ಧೀಕರಣಗೊಳಿಸಿ ನಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನ ಬೆವರಿನ ಮುಖಾಂತರ ಹೊರಗಡೆ ಹಾಕಿ ನಮ್ಮ ತೂಕದ ಇಳಿಕೆಗೆ ಈ ಬೆಲ್ಲ ಸಹಕಾರಿಯಾಗುವಂಥದ್ದು. ಈ 3 ಪದಾರ್ಥಗಳನ್ನ ಹಾಕಿ ಒಂದು ಕಷಾಯ, ಒಂದು ಚಹಾದ ರೂಪದಲ್ಲಿ ಈ ಒಂದು ಪಾನೀಯವನ್ನು ತಯಾರಿಸಿಕೊಂಡು ನೀವು ಒಂದು ಗ್ಲಾಸ್ ಅಥವಾ ಲೋಟಕ್ಕೆ ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ ಇದನ್ನು ಶೋಧಿಸ್ಕೊಂಡು ವಾರದಲ್ಲಿ 3 ಬಾರಿ ದಿನಕ್ಕೆ 1 ಸಲದ ಹಾಗೆ ಕುಡಿಯೋದ್ರಿಂದ ಇದು ನಿಮಗೆ ಕೆಲವು ದಿನದಲ್ಲಿ ನಿಮ್ಮ ದೇಹದ ತೂಕದ ಇಳಿಕೆಗೆ ಒಂದು ಅದ್ಭುತವಾದ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ಹಾಗೆ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಂದ ಕೂಡ ಚೇತರಿಸಿಕೊಳ್ಳೋದಕ್ಕೂ ನಿಮ್ಮ ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡೋದಕ್ಕೂ ಕೂಡ ಈ ಒಂದು ಡ್ರಿಂಕ್ ಅನ್ನೋದು ನಿಮಗೆ ಸಹಕಾರಿ ಆಗುವಂಥದ್ದು. ಕುಡಿಯೋದಕ್ಕಂತೂ ಏನು ಕಷ್ಟ ಆಗಲ್ಲ, ತುಂಬಾನೇ ಆರಾಮಾಗಿ ಕುಡಿಬಹುದು. ನೀವು ದಿನನಿತ್ಯ ಟೀ ಕಾಫಿ ಕುಡಿಯೋ ಅಭ್ಯಾಸ ಇದ್ದವರಿಗೆ ಹೇಗಪ್ಪ ಕುಡಿಯೋದು ಅನ್ನೋ ಒಂದು ಟೆನ್ಷನ್ ಇರುತ್ತೆ, ಏನು ಯೋಚನೆ ಮಾಡಬೇಡಿ. ಸೇಮ್ ನಮಗೆ ಟೀ ಕಾಫಿ ಕುಡ್ದಷ್ಟೇ ಒಂದು ಫೀಲ್ ಕೊಡುತ್ತೆ, ಅಷ್ಟೇ ಆರಾಮಾಗಿ ಕುತ್ಕೊಂಡು ನಾವು ಆರಾಮಾಗಿ ಇದನ್ನ ಕುಡಿಬಹುದು. ಕೇವಲ ವಾರದಲ್ಲಿ 3 ದಿನಗಳ ಕಾಲ ಇದನ್ನ ಕುಡಿದು ನೋಡಿ ನೀವು. ಇದನ್ನು ನಾವು ಒಂದು ಆಯುರ್ವೇದಿಕ್ ರೆಮಿಡಿ ಆಗಿರೋದ್ರಿಂದ ನಾವು ಟೀ ಕಾಫಿ ಬದಲಿಗೆ ಟೀಯಲ್ಲಿ ಕಾಫಿಯಲ್ಲಿ ಹಾಲು ಮತ್ತೆ ಸಕ್ಕರೆಯನ್ನ ಬಳಸಿ ಮಾಡ್ತೀವಿ. ಅದು ನಮಗೆ ಅಷ್ಟೊಂದು ಒಳ್ಳೇದಾಗಲ್ಲ ನಮ್ಮ ತೂಕದ ಇಳಿಕೆಗೆ. ಆದ್ರೆ ಇದು ಯಾವುದೇ ರೀತಿ ಹಾಲು ಸಕ್ಕರೆ ಬಳಸದೆ ಮಾಡಿರುವಂಥದ್ದು. ಹಾಗೆ ಒಂದು ಮಸಾಲೆ ಪದಾರ್ಥವಾದಂತಹ ಓಂ ಕಾಳಿನ ಕಷಾಯ ಅಂತಾನೆ ಹೇಳ್ಬೋದು, ಅಜ್ವೈನ್ ಅಂತೇನು ಹೇಳಿ ಕರಿತೀವಿ. ಇದು ಆಯುರ್ವೇದದ ಕಾಲದಿಂದಲೂ ತುಂಬಾನೇ ಹೆಸರುವಾಸಿಯಾಗಿರುವಂಥದ್ದು. ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಇದನ್ನ ಒಂದು ಔಷಧಿ ರೂಪದಲ್ಲಿ ಬಳಸ್ತಾ ಇದ್ರು. ಹಾಗಾಗಿ ಇದನ್ನ ಒಂದು ಈ ರೀತಿಯಾದ ಒಂದು ಚಹಾದ ರೂಪದಲ್ಲಿ ದಿನನಿತ್ಯ ಮಾಡ್ಕೊಂಡು ಕುಡಿಯೋದ್ರಿಂದನೂ ಕೂಡ ನಮ್ಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ವಾರದಲ್ಲಿ 3 ದಿನಗಳ ಕಾಲ ಕುಡಿದ್ರೂ ಸಾಕು, ನಿಮ್ಮ ವೆಯ್ಟ್ ಲಾಸ್ಗೆ ಇದು ಹೆಲ್ಪ್ ಆಗುವಂಥದ್ದು. ಹಾಗೆ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶದ ಕರಗುವಿಕೆಗೆ, ಕೊಬ್ಬಿನಾಂಶ ಸಂಗ್ರಹವಾಗದೇ ಇರೋ ಹಾಗೆ ತಡೆಯೋದಕ್ಕೆ ಈ ಒಂದು ಗ್ಲಾಸ್ ಪಾನೀಯ ಅನ್ನೋದು ನಮಗೆ ಸಹಕಾರಿಯಾಗುತ್ತೆ. ಹಾಗೆ ಈ ಒಂದು ಗ್ಲಾಸ್ ಪಾನೀಯವನ್ನ ಕುಡಿಯೋದ್ರ ಜೊತೆಯಲ್ಲಿ ನೀವು ಏನು ಮಾಡಬೇಕು, ನಿಮ್ಮ ದಿನನಿತ್ಯದ ಲೈಫ್ ಸ್ಟೈಲಲ್ಲಿ ನಿಮ್ಮ ಒಂದು ಆಹಾರ ಪದ್ಧತಿ ಅಂತ ಏನಿರುತ್ತೆ, ನೀವು ದಿನನಿತ್ಯ ತಿನ್ನುವ ಆಹಾರ ಪದ್ಧತಿಯಲ್ಲಿ ಒಂದು ಹೆಲ್ದಿ ಆಗಿರುವಂತಹ ಬ್ಯಾಲೆನ್ಸ್ಡ್ ಆಗಿರುವಂತಹ ಒಂದು ಆಹಾರವನ್ನು ತೆಗೆದುಕೊಳ್ಬೇಕು. ಎಲ್ಲ ರೀತಿಯ ಆಹಾರ, ಎಲ್ಲ ರೀತಿಯ ನ್ಯೂಟ್ರಿಷನ್, ಎಲ್ಲ ರೀತಿಯ ಪ್ರೋಟೀನ್, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್, ಎಲ್ಲ ರೀತಿಯ ಒಂದು ನ್ಯೂಟ್ರಿಷನ್ ಆಗಿರುವಂತಹ ಒಂದು ಆಹಾರವನ್ನು ತೆಗೆದುಕೊಳ್ಬೇಕು. ನಮ್ಮ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುವಂಥದ್ದು, ನಮ್ಮ ಆರೋಗ್ಯಕ್ಕೆ ಹೆಲ್ಪ್ ಆಗುವಂಥದ್ದು. ಯಾವುದೇ ರೀತಿ ಜಂಕ್ ಫುಡ್ ಆಗಲಿ, ಸ್ವೀಟ್ಸ್ ಆಗಲಿ, ಪ್ಯಾಕ್ಡ್ ಫುಡ್ ಆಗಲಿ, ಪ್ರೊಸೆಸ್ಡ್ ಫುಡ್ ಆಗಲಿ, ಬ್ರೆಡ್, ಮೈದಾ ಇಂಥ ಒಂದು ಪದಾರ್ಥಗಳಿಂದ ತಯಾರಿಸಿರುವ ತಿಂಡಿ ತಿನಿಸುಗಳಾಗಿರ್ಬೋದು, ಇಲ್ಲಾಂದರೆ ಜ್ಯೂಸಸ್ ಆಗಿರ್ಬೋದು, ಈ ಪ್ಯಾಕ್ಡ್ ಆಗಿರುವಂಥ ಜ್ಯೂಸಸ್ ಆಗಿರ್ಬೋದು, ಇವನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಆದಷ್ಟು ಮನೆಯಲ್ಲೇ ತಯಾರಿಸಿರುವಂತಹ ಹೆಲ್ದಿ ಆಗಿರುವಂಥ ಫುಡ್ಡನ್ನು ತೆಗೆದುಕೊಳ್ಳಿ. ಹಾಗೆ ಅದರ ಜೊತೆಯಲ್ಲಿ ದಿನಕ್ಕೆ 30-40 ನಿಮಿಷಗಳ ಕಾಲ ಒಂದು ವರ್ಕೌಟನ್ನು ಮಾಡಿ. ಅಂತ ಹೇಳಿದ್ರೆ ಒಂದು ಸ್ಲೋ ಆಗಿ ವಾಕಿಂಗ್ ಮಾಡೋದಾಗಿರ್ಬೋದು, ಮನೆಯಲ್ಲಿ ಏನಾದರೂ ಒಂದು ಎಕ್ಸಸೈಸಸ್ಸನ್ನು ಮಾಡೋದಾಗಿರ್ಬೋದು, ಮನೆ ಕೆಲಸಗಳನ್ನು ಮಾಡೋದಾಗಿರ್ಬೋದು, ಹೀಗೆ ಒಂದು 40 ನಿಮಿಷಗಳ ಕಾಲ ಬಾಡಿಯನ್ನು ಆ್ಯಕ್ಟಿವ್ ಆಗಿಟ್ಕೊಳ್ಳಿ. ಅದರ ಜೊತೆಯಲ್ಲಿ ಹೆಚ್ಚಿನ ನೀರನ್ನು ಕುಡೀರಿ.
ಬಾಡಿಗೆ ನಮಗೆ 3 ರಿಂದ 4 ಲೀಟರ್ ನೀರಿನ ಅವಶ್ಯಕತೆ ಇರುತ್ತೆ ದಿನನಿತ್ಯ. ಅಷ್ಟು ಪ್ರಮಾಣದ ನೀರನ್ನು ಕುಡಿಯೋದ್ರಿಂದ ನಮ್ಮ ಬಾಡಿ ಅನ್ನೋದು ಹೈಡ್ರೇಟ್ ಆಗಿರುತ್ತೆ. ನಮ್ಮ ದೇಹದಲ್ಲಿರುವ ವಿಷಕಾರಿ ಪದಾರ್ಥಗಳು ಹೊರಗಡೆ ಹೋಗೋದಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ನೀರನ್ನು ಕುಡಿಯೋದ್ರಿಂದನೂ ನಮ್ಮ ತೂಕದ ಇಳಿಕೆಗೆ ಸಹಕಾರಿ ಆಗುವಂಥದ್ದು. ಹಾಗಾಗಿ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ಸ್ಟ್ರೆಸ್ ಫ್ರೀ ಆಗಿರಬೇಕು, ಟೆನ್ಷನ್ ಫ್ರೀ ಆಗಿರಬೇಕು, ಜಾಸ್ತಿ ಸ್ಟ್ರೆಸ್ ತೆಗೆದುಕೊಳ್ಬಾರ್ದು. ಅದಕ್ಕೋಸ್ಕರ ದಿನನಿತ್ಯ ಒಂದು ಧ್ಯಾನ ಯೋಗಾಭ್ಯಾಸ ಮಾಡ್ಕೊಳ್ಳೋ ಮುಖಾಂತರ ಒಂದು 15-20 ನಿಮಿಷಗಳ ಕಾಲ ಧ್ಯಾನ ಯೋಗಾಭ್ಯಾಸಗಳನ್ನು ಮಾಡೋ ಮುಖಾಂತರ ಸ್ಟ್ರೆಸ್ ಫ್ರೀ ಆಗಿರಿ. ಇವೆಲ್ಲವನ್ನ ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ನೀವು ರೂಢಿಸ್ಕೊಂಡು ಹೋದರೆ ಖಂಡಿತ ನಿಮಗೆ ನೀವು ಯಾವುದೇ ಒಂದು ಆರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೂ ಕಷ್ಟ ಆಗಲ್ಲ. ಈ ಒಂದು ತೂಕದ ಸಮಸ್ಯೆಯಿಂದನೂ ಕೂಡ ನೀವು ಕೆಲವು ದಿನದಲ್ಲಿ ಆರಾಮಾಗಿ, ಹೆಚ್ಚು ಕಷ್ಟಪಡದೆ, ಆರಾಮಾಗಿ, ಹೆಚ್ಚು ಖರ್ಚು ಕೂಡ ಮಾಡದೆ ಮನೆಯಲ್ಲೇ ಇದ್ದು ನಿಮ್ಮ ತೂಕವನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು. ಎದ್ದು ಓಡಾಡೋಕ್ಕೆ ಆಗದೆ ಇರೋರು ಕೂಡ ಎದ್ದು ಓಡುವಷ್ಟು ನಿಮ್ಮ ದೇಹವನ್ನು ಒಂದು ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೋದು. ಅಷ್ಟು ಗ್ಯಾರಂಟಿ ಕೊಡ್ತೀನಿ. ಈ ಒಂದು ಪಾನೀಯವನ್ನು ನೀವು ತೆಗೆದುಕೊಳ್ತಾ ಬಂದರೆ ಖಂಡಿತ ಇವತ್ತಿನಿಂದನೇ ಟ್ರೈ ಮಾಡಿ ನೋಡಿ. ಇದನ್ನು ಟ್ರೈ ಮಾಡೋ ಮುಂಚೆ ನಿಮ್ಮ ವೆಯ್ಟನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಆನಂತರ ಇದನ್ನು ತೆಗೆದುಕೊಂಡ ಮೇಲೆ ನಿಮ್ಮ ವೆಯ್ಟ್ ಎಷ್ಟು ಲಾಸ್ ಆಯಿತು ಅನ್ನೋದನ್ನು ಕೂಡ ನೀವು ಒಂದು ಚೆಕ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಅದರ ಜೊತೆಯಲ್ಲಿ ಈ ಒಂದು ಡ್ರಿಂಕನ್ನು ನೀವು ತೆಗೆದುಕೊಂಡು ಇದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕ ಮೇಲೆ ಖಂಡಿತವಾಗಿಯೂ ಈ ಒಂದು ವಿಡಿಯೋಗೆ ನೀವು ಮೆಸೇಜ್ ಮಾಡ್ತೀರಾ ಅಥವಾ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ನಿಮಗೆ ಇದರಿಂದ ಒಳ್ಳೆ ಒಂದು ಬೆನಿಫಿಟ್ ಸಿಕ್ಕಿದೆ ಅಂತ ಆದರೆ ನಮ್ಮ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ. ನೀವು ಮಾಡೋ ಕಮೆಂಟ್ ಬೇರೆಯವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರಿಗೂ ಕೂಡ ಈ ಒಂದು ರೆಮಿಡಿನ ಯೂಸ್ ಮಾಡೋದಕ್ಕೆ ಒಂದು ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಇದ್ದರೆ ಈ ಒಂದು ರೆಮಿಡಿನ ಯೂಸ್ ಮಾಡೋದಕ್ಕೆ ಅವರಿಗೂ ಕೂಡ ಒಂದು ಥಾಟ್ ಬರುತ್ತೆ. ಅವರು ಕೂಡ ಯೂಸ್ ಮಾಡ್ತಾರೆ. ಅವರಿಂದ ಆರೋಗ್ಯ ಸಮಸ್ಯೆಯಿಂದನೂ ಕೂಡ ಅವರಿಗೆ ಹೊರಗಡೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಖಂಡಿತ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಮಾಡೋ ಕಮೆಂಟ್ ನಮಗೂ ಕೂಡ ಒಂದು ಮೋಟಿವೇಟ್ ಆಗುತ್ತೆ. ಇನ್ನಷ್ಟು ಹೊಸ ವೆಯ್ಟ್ ಲಾಸ್ ಟಿಪ್ಸ್ಗಳನ್ನು, ಇನ್ನಷ್ಟು ರೆಮಿಡಿಗಳನ್ನು, ಹೆಲ್ತ್ ಟಿಪ್ಸ್ಗಳನ್ನು ನಿಮಗೆ ಶೇರ್ ಮಾಡೋದಕ್ಕೆ. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ಕೂಡ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಅನಿಸಿದೆ ಅಂತ ಅಂದ್ಕೊಳ್ತಾ ಹೀಗೆ ಮತ್ತಷ್ಟು ಹೊಸ ವೆಯ್ಟ್ ಲಾಸ್ ಟಿಪ್ಸ್ ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.